ಒಂದು 2-3 ಮುಖ್ಯವಾಗಿರ್ತಕ್ಕಂಥ ವಿಚಾರಗಳು. ಕರ್ನಾಟಕ ಸರ್ಕಾರ ಇವತ್ತು ಏನು ತನ್ನ ವಾದವನ್ನ ನಡವಳಿಕೆಯನ್ನ ನಡೀತಾ ಇದೆ, ಕರ್ನಾಟಕ ರಾಜ್ಯದ ದುರಂತ ಮತ್ತು ದುರಾದೃಷ್ಟ ಅಂತೇಳಿ ನಾನು ಭಾವಿಸ್ತೀನಿ. ಯಾಕಂದ್ರೆ IPL ನ ಕಾಲ್ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ನಮ್ಮ ಕುಟುಂಬಗಳು ಇವತ್ತಿನ್ನೂ ಕೂಡ ಅವರು ಸಂಕಷ್ಟದಲ್ಲಿದ್ದಾರೆ ಮತ್ತು ಅದರಿಂದ ಪೂರ್ಣ ಪ್ರಮಾಣ ಆಗಿರತಕ್ಕಂಥ ಪರಿಹಾರಗಳು ಕೂಡ ಅವರಿಗೆ ಇವತ್ತಿನವರೆಗೂ ಮತ್ತು ನ್ಯಾಯನೂ ಕೂಡ ಅವರಿಗೆ ದೊರಕಲಿಲ್ಲ ಮತ್ತು ಸಿಸ್ಟಮ್ಯಾಟಿಕ್ ಆಗಿರ್ತಕ್ಕಂಥ ಒಂದು ಇನ್ವೆಸ್ಟಿಗೇಷನ್ಸ್ ಕೂಡ ಇಲ್ಲಿವರೆಗೂ ನಡೀಲಿಲ್ಲ ಅಂತ ಹೇಳಿ ನಾನು ಭಾವಿಸ್ತೇನೆ. ಯಾಕಂದ್ರೆ ಕಮಿಷನರ್ನ ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ಆಕ್ಷನ್ ತಗೊಂಡಿರ್ತಕ್ಕಂಥದ್ದನ್ನ ಕೆಲವನ್ನ ಬಿಟ್ರೆ ಅದು ಕೂಡ ಕಾನೂನು ಬಾಹಿರವಾಗಿ ಮಾಡಿರ್ತಕ್ಕಂಥ ಪ್ರಕರಣಗಳು ನಡೆದಿದ್ದಾವೆ ಅಂತ ಹೇಳಿ ನನ್ನ ಭಾವನೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ನೀವು ತಗೊಂಡಿರ್ತಕ್ಕಂಥ ವಾದದನ್ನ ಅದೇ ರೀತಿಯಲ್ಲಿ ದ ಅದರ್ ಸಿಸ್ಟರ್ ಕನ್ಸರ್ನ್ ಡಿಪಾರ್ಟ್ಮೆಂಟ್ಸ್ ಕೂಡ ತಗೊಳ್ತಕ್ಕಂಥ ಅವಶ್ಯಕತೆ ಇತ್ತು ಅಂತ ಹೇಳಿ ನಾನು ಭಾವಿಸ್ತೀನಿ. ಅದು ಒಂದು ಜನಪ್ರತಿನಿಧಿಗಳು ಮತ್ತು ಅಫಿಷಿಯಲ್ಸ್ ಯಾರ್ಯಾರು ಹೂ ವೇರ್ ಇನ್ವಾಲ್ವ್ಡ್ ಇನ್ ಇಟ್, ಅದರಲ್ಲೂ ಕೂಡ DPRನ ಪ್ರಿನ್ಸಿಪಲ್ ಸೆಕ್ರೆಟರೀಸ್ ಮತ್ತು ಮಿನಿಸ್ಟರ್ಸ್ who were involved personally to this program, that I want to get it organized and I want to be in front, ನಾನೇ ಮುಂದಿರಬೇಕು ಅನ್ನೋ ಅರ್ಥದಲ್ಲಿ ಅದನ್ನ ಕಪ್ಪನ್ನ ಎತ್ತಿಟ್ಕೊಳ್ಳೋದ್ರಿಂದ ಹಿಡಿದು ಮುದ್ದಾಡೋದ್ರಿಂದ ಹಿಡಿದು ಬಿಟ್ಟು ಅವ್ರನ್ನ ಹೋಗಿ HL ರಿಸೀವ್ ಮಾಡೋದ್ರಿಂದ ಹಿಡಿದು ಮಾಡಿರ್ತಕ್ಕಂಥದ್ದು ಏನಿದಾವೆ ಅಸಂಬದ್ಧ ಅಂತ ಹೇಳಿ ನಾನು ಭಾವಿಸ್ತೀನಿ. ಮತ್ತು ಅದೇ ರೀತಿಯಲ್ಲಿ ಇನ್ವೆಸ್ಟಿಗೇಷನ್ ಏಜೆನ್ಸೀಸ್, ನಂಬರ್ ಆಫ್ ಇನ್ವೆಸ್ಟಿಗೇಷನ್ ಏಜೆನ್ಸೀಸ್ ಹ್ಯಾಸ್ ಬೀನ್ ಗಿವನ್. ಬಹಳಷ್ಟು ಇನ್ವೆಸ್ಟಿಗೇಷನ್ ಏಜೆನ್ಸಿಗಳಿಗೆ ಕೊಟ್ಟಿದ್ದಾರೆ. ಒಂದು DC ಹೂ ಇಸ್ ದ ಲಾ ಅಂಡ್ ಆರ್ಡರ್ ಫಸ್ಟ್ ನೋಡ್ಬೇಕಾಗಿದ್ದಾರೆ, ಅವ್ರ ಮೇಲೆ ಆಕ್ಷನ್ ತಗೊಂಡೋದ್ ಬಿಟ್ಟು ಅವರಿಗೆ ಇದು ಕೊಟ್ಟಿರ್ತಕ್ಕಂಥದ್ದು ಮೊದಲನೇ ದುರಂತ. ಬಿಕಾಸ್ ಹೀ ಕಮ್ಸ್ ಅಂಡರ್ ಲಾ ಅಂಡ್ ಆರ್ಡರ್. ಇದು ಅವರು ಮೇಲೆ ಏನನ್ನೂ ಕೊಡದೆ ನೀವೇ ಇನ್ವೆಸ್ಟಿಗೇಷನ್ ಮಾಡಿ ಅಂತ ಹೇಳ್ಬಿಟ್ಟು ಅವರಿಗೆ ಹೋಗಿರ್ತಕ್ಕಂಥದ್ದು ಒಂದು ದುರಂತ. SITಗೆ ಮತ್ತು ಇವಾಗ ಇವ್ರನ್ನ ಕರೆದು ಬಿಟ್ಟು ಅಂತ ಹೇಳ್ಬಿಟ್ಟು ನಾನು ರಿಪೋರ್ಟ್ಸ್ನ ತಗೊಳ್ತಾ ಇದ್ದೀನಿ ಅಂತ ಹೇಳ್ತಕ್ಕಂಥದ್ದು. ಮತ್ತು ಸಬ್ಸಿಕ್ವೆಂಟ್ ಆಗಿ IPS ಆಫೀಸರ್ ಮೇಲೆ ಸಸ್ಪೆಂಡ್ ಮಾಡಿ ಅದನ್ನು ಕೇಂದ್ರಕ್ಕೆ ಕಳಿಸ್ಬಿಟ್ಟು ಅಲ್ಲಿಯೇ ಗೊಂದಲ ಹಚ್ಕೊಂಡಿರ್ತಕ್ಕಂಥದ್ದು ಕೂಡ ದುರಂತ. ಆಮೇಲೆ ಪೊಲೀಸ್ಮೆನ್ ಹೂ ಹ್ಯಾಡ್ ಗಿವನ್ ದ ರಿಪೋರ್ಟ್, ಇದು ನಮಗೆ ಕಷ್ಟಕರವಾಗಿರ್ತದೆ ಅನ್ನೋದನ್ನ ಅರ್ಥೂ ಕೂಡ ಸ್ವಾರ್ಥಕ್ಕೋಸ್ಕರ ಯಾವುದೋ ಒಂದು ಈವೆಂಟ್ನ ಬಳಸ್ಕೊಂಡಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದ ಬಗ್ಗೆ ಶೋಭೆ ತರ್ತಕ್ಕಂಥದ್ದಲ್ಲ. ಯಾವುದೋ ಈವೆಂಟ್ ನಡೀತಾ ಇರ್ತದೆ, ದೀಸ್ ಆರ್ ಆಲ್ ವರ್ಲ್ಡ್ ಇವೆಂಟ್ಸ್. ಆಗಬೇಕು ಅನ್ನೋದ್ರ ಬಗ್ಗೆ ನಾನು ವ್ಯಾಖ್ಯಾನ ಮಾಡೋದಕ್ಕೆ ಹೋಗಲ್ಲ, ಯಾಕಂದ್ರೆ ದೀಸ್ ಆರ್ ಆಲ್ ಎಂಟರ್ಟೈನ್ಮೆಂಟ್ ಇದರಲ್ಲಿ. ಬಟ್ ಅದರಲ್ಲಿ ಸೂಕ್ಷ್ಮತೆಯನ್ನು ಅರ್ಥಕೊಳ್ತಕ್ಕಂಥ ಅವಶ್ಯಕತೆಗಳು ಇದ್ದಾವೆ ಅಂತ ಹೇಳಿ. ಯಾಕಂದ್ರೆ ಫ್ಯಾನ್ಶಿಪ್ ಇದೆ ಮತ್ತು ಇದರಲ್ಲಿ ಮನಿ ಇದೆ, ಗ್ಯಾಂಬ್ಲಿಂಗ್ ಇದೆ. ಇದರಲ್ಲಿ ತೆರೆಯ ಹಿಂದ್ಗಡೆಗೆ ಬಹಳಷ್ಟು ಜನ ಸ್ವಾರ್ಥಿಗಳು ತಮ್ಮ ದೃಷ್ಟಿಕೋನದಿಂದ ಇದನ್ನು ದುರುಪಯೋಗ ಮಾಡ್ಕೊಳ್ತಕ್ಕಂಥದ್ದಿದೆ. ಹಾಗಾಗಿ ತುಳಿತಕ್ಕೆ ಒಳಗಾಗಿರ್ತಕ್ಕಂಥವ್ರನ್ನ ಇನ್ನೂ ತೀಕ್ಷ್ಣವಾಗಿರ್ತಕ್ಕಂಥ ಇದನ್ನ ಕ್ರಮವನ್ನು ತಗೊಳ್ತಕ್ಕಂಥದ್ದು ಕರ್ನಾಟಕ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೂ ಇದೆ ಅಂತ ನಾನು